ಇಂಡೋನೇಷ್ಯಾದಲ್ಲಿ ಒಂದು ಎರಡು ಮೂರು ಪ್ಲಾಟ್ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಅವರು ಎಲ್ಲ ಗಿಡಗಳಿಗೂ ಒಂದೊಂದು ಲೈಟ್ಸ್ ಬಿಟ್ಟಿದ್ರು. ಆಗ ಅದನ್ನ ನೋಡ್ಬಿಟ್ಟು ನನಗೂ ಏನು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಡಿಸೆಂಬರ್ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿದ್ರೆ ಏಪ್ರಿಲ್ ಜನವರಿ ಲಾಸ್ಟ್ ಒಂದು ತಿಂಗಳು ಬಿಟ್ಟರೆ ಸಾಕು ಲೈಟ್ಸು ಆಟೋಮೆಟಿಕ್ಕಾಗಿ ಮತ್ತೆ ಹೂವು ಸ್ಟಾರ್ಟ್ ಆಗುತ್ತೆ. ಸರ್ ಇದು ಬರೀ ಸೇವಂತಿಗೆಗೆ ಸೀಮಿತ ಅಂದ್ಕೊಂಡಿದ್ರೆ ಈ ಲೈಟಿಂಗ್ ವಿಚಾರ ಈ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಲೈಟಿಂಗ್ ಬಳಕೆ ಮಾಡೋದು. ಇದಕ್ಕೂ ಮಾಡ್ಬೋದು ಸರ್, ಖಂಡಿತ ಅದು ರಿಸಲ್ಟ್ ಬಂದಿದೆ. ಓಕೆ ಸರ್, ಇದೊಂದು ವಿಚಾರ ಆಯ್ತು ಸರ್. ಇನ್ನ ರೋಗ ಲಕ್ಷಣ ಗೊಬ್ಬರಗಳು ಏನಾದ್ರು ಇದಕ್ಕೆ ಸರ್, ಡ್ರಿಪ್ ಗೊಬ್ಬರಗಳು ನಾವು ಏನೇನು ಯೂಸ್ ಮಾಡೋದಿಲ್ಲ ಅಂದ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ನಾವು ತಿಂತಕ್ಕಂತ ಎಲ್ಲ ವಿಷ ಆಗ್ಬಿಟ್ಟೈತೆ, ಎಲ್ಲ ಬರೀ ಗೊಬ್ಬರ ಅಂತ ಮಾಡಿದೆ. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದೇ ಇಲ್ಲ. ನಾನು ಆರ್ಗ್ಯಾನಿಕಲ್ಲೇ ಮಾಡ್ತೀನಿ. ಅದಕ್ಕೆ ಇಲ್ಲಂತ ಹೇಳಿದ್ರೆ ನಾವು ಗೊಬ್ಬರಗಳು ಯೂಸ್ ಮಾಡಿದ್ರೆ ಇನ್ನು ದಪ್ಪ ಬರುತ್ತೆ. ಹೌದು, ನನಗೆ ಇನ್ನೂ ದಪ್ಪ ಇರ್ತಾ ಇತ್ತು. ಒಂದು 2 ತಿಂಗಳ TC ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನೀರು ಒಂದೂವರೆ ತಿಂಗಳ ನೀರು ಬಿಡಲಿಲ್ಲ. ಕ್ಲೀನಾಗಿ ಎಲ್ಲ ಸ್ವಲ್ಪ ಬಿಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಇವಾಗ ಸ್ವಲ್ಪ ಇನ್ನೊಂದು ವಾರದಲ್ಲಿ ಫುಲ್ ದಪ್ಪ ಬಂದ್ಬಿಡುತ್ತೆ, ಸೈಜ್ ಬರುತ್ತೆ. ಓಕೆ ಸರ್, ಫುಡ್ ಬಗ್ಗೆ ಬನ್ನಿ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತು ನಿಮ್ಮ ಊರು ಸರ್? ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ. ನಮ್ಮ ತಂದೆ ಹೆಸರು ಗುಂಡಪ್ಪ, ನಮ್ಮ ತಾಯಿ ಹೆಸರು ಚೌಡಮ್ಮ. ನಮ್ಮದು ಕುಪ್ಪೂರು, ಮಾಸ್ತಿ ಹೋಬಳಿ, ಮಾಲೂರು ತಾಲೂಕು. ಓಕೆ ಸರ್. ಈ ಡ್ರ್ಯಾಗನ್ ಫ್ರೂಟ್ ಬಂದು ನಂದು ಇದು 3 ವರ್ಷ ಕಂಪ್ಲೀಟ್ ಆಗಿ 4ನೇ ವರ್ಷ ಸ್ಟಾರ್ಟ್ ಆಗಿದೆ. 4ನೇ ವರ್ಷ ಸರ್. ಈಗ ಮೊದಲನೇದಾಗಿ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು ಅಂತ ನಿಮಗೆ ಥಾಟ್ ಹೆಂಗೆ ಬಂತು ಅಂತ? ಸರ್, ನಾನು ಆ್ಯಕ್ಚುಲಿ ಕೊರೋನಾ ಟೈಮಲ್ಲಿ ಸಿಟಿನಲ್ಲೇ ಇದ್ದೆ. ಕೊರೋನಾ ಟೈಮಲ್ಲಿ ವರ್ಕ್ ಮಾಡ್ಕೊಂಡಿದ್ದು. ಕೊರೋನಾ ಟೈಮಲ್ಲಿ ಊರಿಗೆ ಬಂದಾಗ ಯೂಟ್ಯೂಬ್ಗಳಲ್ಲಿ ನೋಡಿಬಿಟ್ಟು ನಾನು ಟ್ರೈ ಮಾಡಿದೆ, ಏನನ್ನ ಮಾಡಿ ಡ್ರ್ಯಾಗನ್ ಫ್ರೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆವಾಗ ನನಗೆ ಅನಿಸ್ತು ಡ್ರ್ಯಾಗನ್ ಫ್ರೂಟ್ ಮಾಡಬೇಕಂತೇಳಿ. ಅದಾದಮೇಲೆ ಒಂದು 2-3 ಫ್ರೆಂಡ್ಸ್ನ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ವಿನಯ್ ಸರು ಮತ್ತು ಶಿಲ್ಪಾ ಮೇಡಮ್ ಅಂತ ಇದ್ರು, ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಹೆಚ್ಚಿನ ಮಾಹಿತಿ ಡೀಟೇಲ್ಸ್ ತೊಗೊಂಡು ಬಂದು ಇದರಲ್ಲಿ ಇದು ತಗೊಂಡಿದ್ದೀನಿ, ಸಬ್ಸಿಡಿ ತಗೊಂಡಿದ್ದೀರಾ? ಓಕೆ ಸರ್. ಈಗ ಮೊದಲನೇದಾಗಿ ನೀವು ಹೇಳ್ದಂಗೆ ಒಂದು ಕೊರೋನಾ ಟೈಮಲ್ಲಿ ಬಂದು ಫಾರ್ಮಿಂಗಿಗೆ ಅನ್ನೋದನ್ನು ಬಂದಿರ್ತೀರ ಸರ್. ಡ್ರ್ಯಾಗನ್ ಫ್ರೂಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯೂಟ್ಯೂಬ್ ಕಾರಣ ಅಂತ ಹೇಳ್ತಾರೆ. ಈಗ ಅದೇ ಯೂಟ್ಯೂಬಲ್ಲಿ ನೋಡಿಕೊಂಡು ಸುಮಾರು ಜನ ಬೆಳೆದ್ಬಿಟ್ಟಿದ್ದಾರೆ, ಇದಕ್ಕೆ ಮಾರ್ಕೆಟಿಂಗ್ ಇಲ್ಲ, ಯಾರು ಹೋಗಬೇಡಿ, ವಿಡಿಯೋಸ್ ನೋಡಿ ಮಿಸ್ಲೀಡ್ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ಒಂದು ಉದಾಹರಣೆ ಹೇಳೋದಾದ್ರೆ ಹೆಂಗೆ ಹೇಳ್ತೀವಿ? ಒಂದು ಚಿಕ್ಕ ಉದಾಹರಣೆ ಏನಂತ ಹೇಳಿದ್ರೆ, ಇದೇನು ಗೊತ್ತಾ, ಸ್ಟಾರ್ಟಿಂಗ್ ಬಂದು ಮಾವಿನ ಹಣ್ಣು ಮತ್ತು ಇದು ನೇರಳೆ ಹಣ್ಣು ಈ ಒಂದು ಸೀಸನಲ್ಲಿ ಬಂದ್ಬಿಡುತ್ತೆ. ಅಂದರೆ ಒಂದೇ ಸಲ ಜಾಸ್ತಿ ಬಂದ್ಬಿಡುತ್ತೆ. ಆ ಟೈಮಲ್ಲಿ ನಾವು ಮಾರ್ಕೆಟಿಂಗು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದಂತೂ ಪ್ರಾಬ್ಲಮ್ ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆಟೋಮೆಟಿಕ್ಕಾಗಿ, ಯಾಕಂದರೆ ಇದರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ಬೋದು. ಈ ಜಾಮೆಲ್ಲ ಮಾಡ್ಬೋದು, ಮತ್ತು ಈ ಬ್ರೆಡ್ಗೆ ಮತ್ತು ಇದು ಏನೋ ಸಾಸ್ ಅದೆಲ್ಲ ಬರುತ್ತೆ, ಅದೆಲ್ಲ ಹಾಕ್ಕೊಂಡು ಆ ಥರದೆಲ್ಲ ಎಕ್ಸ್ಟ್ರಾ ಏನಂತಾರೆ ಅಂದರೆ ಬೈ ಪ್ರಾಡಕ್ಟ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಅದೆಲ್ಲ ಗೊತ್ತಿಲ್ಲ. ಯಾಕಂದರೆ ನಾನು 4 ವರ್ಷ ಆಗಿರೋದ್ರಿಂದ ನನಗೆ ಯಾವತ್ತೂ ಮಾರ್ಕೆಟಿಂಗ್ ಪ್ರಾಬ್ಲಮೇ ಇಲ್ಲ. ನಾನು ಒಂದು ಹಣ್ಣು ತಗೊಂಡು ವೇಸ್ಟ್ ಮಾಡಲಿಲ್ಲ. ಓಕೆ ಸರ್. ಈಗ ಒಂದು ಕ್ರಾಪ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಕ್ರಾಪ್ ಸೆಲೆಕ್ಟ್ ಆಯಿತು, ಅದರಲ್ಲಿ ತಳಿಗಳ ವಿಚಾರಕ್ಕೆ ಹೋಗಬೇಕಾಗುತ್ತೆ. ತಳಿದು ಪ್ರಮುಖ ಪಾತ್ರ ವಹಿಸುತ್ತೆ ಸರ್. ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ತಳಿ ಯಾವುದು ಸರ್? ಇದು ನನ್ನ ಪಿಂಕ್ ಡ್ರ್ಯಾಗನ್ನು. ಇದು ಬಂದು ಇದರಲ್ಲಿ ವೈಟು, ಯೆಲ್ಲೋ, ಗ್ರೀನ್ ಎಲ್ಲ ಬರುತ್ತೆ. ಬಟ್ ನನಗೆ ಯಾಕಂದರೆ ನಾನು ಒಂದೇ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಎಲ್ಲ ಪಿಂಕ್ ರೆಡ್ಡೆ, ಎಲ್ಲ ಪಿಂಕ್ ರೆಡ್, ಒಂದೇ ರೆಡ್. ಮಿಕ್ಸ್ ಆದರೆ ಇಲ್ಲ, ಏನೂ ಇಲ್ಲ. 1-2 ಗಿಡ ಇದೆ ಅಷ್ಟೇ. ಅದು ನಾವು ತಿನ್ನೋದಕ್ಕೆ ಮಾತ್ರ ಇಟ್ಕೊಂಡಿದ್ದೀವಿ ಅಷ್ಟೇ. ಓಕೆ ಸರ್. ಈಗ ಒಂದು ಡ್ರ್ಯಾಗನ್ ಫ್ರೂಟ್ ವಿಚಾರಕ್ಕೆ ಬಂದಾಗ ಬೇಸಿಕಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟು ಜಾಸ್ತಿ ಅಂತ ಹೇಳಿ ಸರ್. ಒಂದೇ ಸಲ ಇನ್ವೆಸ್ಟ್ಮೆಂಟು. ನೀವು ಸ್ಟಾರ್ಟಿಂಗಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರೋ ಅದಾದಮೇಲೆ ಏನಿದ್ರು ಮೇಂಟೆನೆನ್ಸ್ ಆಟೋಮೆಟಿಕ್ಕಾಗಿ 1 ಎಕರೆ 2 ಎಕರೆ ಬೇಕಾದ್ರೆ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು. ಕಟ್ಟಿಂಗ್ ಟೈಮಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಹಣ್ಣು ಬರುತ್ತಲ್ಲ, ಅದನ್ನು ಒಂದೇ ಸಲ ತೊಗೊಂಡೋಗೋಕ್ಕಾಗಲ್ಲ. ಆವಾಗ ಮಾತ್ರ ಲೇಬರ್ಸ್ ಬೇಕಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಮೇಂಟೆನೆನ್ಸ್ ಅಂತೂ ಏನು ಅಷ್ಟೇನು ಜಾಸ್ತಿ ಇಲ್ಲ. ಮತ್ತು ನೀರು ಜಾಸ್ತಿ ತೊಗೊಳಲ್ಲ. ನೀರಿನ ಪ್ರಾಬ್ಲಮ್ಮು ಜಾಸ್ತಿ ತೊಗೊಳಲ್ಲ. ಆಟೋಮೆಟಿಕ್ಕಾಗಿ ಇದು ಏನು ಗೊತ್ತಾ, ನಾವು ಇದನ್ನು ಎಕ್ಸ್ಟ್ರಾ ಹೆಂಗೆ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ಇದು ಮಾಡಬೇಕು ಅಂತೇಳಿ ನಾವು ಮಾಡ್ಕೊಬೇಕು ಅಷ್ಟೇ. ಅದನ್ನು ನಾವು ಮಾಡ್ಕೊಬೇಕು ಸರ್. ಈಗ ಓಕೆ, ಒಂದು ತಳಿ ಸೆಲೆಕ್ಷನ್ ಎಲ್ಲ ಆಯಿತು. ಅದಾದಮೇಲೆ ಇಂಥ ಕಡೆ ಚೆನ್ನಾಗಿ ಕ್ವಾಲಿಟಿ ಸಿಗುತ್ತೆ ಸಸಿ ಅಂತ ಹೇಳೋದಾದರೆ ನೀವು ತಗೊಬಂದಿರೋದು ಹೇಗೆ ಸರ್? ನಾನು ಶ್ರೀನಿವಾಸ ರೆಡ್ಡಿ ಅಂತ ಹೇಳ್ಬಿಟ್ಟು ಯಲಹಂಕದಲ್ಲಿದ್ದಾರೆ. ಅವ್ರ ಹತ್ರ ಒಂದು ಅರ್ಧ ತಗೊಂಬಂದೆ, ಮತ್ತು ಇನ್ನು ಉಳಿದಿದ್ದು ಹೊಸೂರ ಕಡೆ ತಗೊಂಬಂದೆ. ಓಕೆ, ಒಳ್ಳೆ ನರ್ಸರಿನ ಸೆಲೆಕ್ಟ್ ಮಾಡ್ಬೋದು. ಹೌದು. ಓಕೆ ಸರ್. ಸ್ಟಾರ್ಟಿಂಗ್ ಹಂತದಲ್ಲಿ ಈಗ ಸಸಿ ನಾಟಿ ಮಾಡಿದ್ಮೇಲೆ ನಮಗೆ ಕೊಯ್ಲು ಎಷ್ಟು ದಿನಕ್ಕೆ ಸರ್? 1 ವರ್ಷ 2 ತಿಂಗಳೇ ನಮಗೆ ಫಸ್ಟ್ ಕ್ರಾಪಲ್ಲಿ ಸ್ವಲ್ಪ ಬರುತ್ತೆ. ಅಂದರೆ ನಾವು ಹಾಕಿರೋ ಇನ್ವೆಸ್ಟ್ಮೆಂಟಲ್ಲಿ 50% ಬಂದ್ಬಿಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಇಯರ್ ಅಂತೂ ನಾವು ಹಾಕಿರೋ ಅಮೌಂಟಲ್ಲಿ ಫುಲ್ ಎಲ್ಲ ಬಂದ್ಬಿಡುತ್ತೆ. ಓಕೆನಾ?
ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯಿತು ಸರ್. ಇನ್ನು ಇದಕ್ಕೆ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಸೊ ಯಾವ ರೀತಿ ಇರಬೇಕಾಗುತ್ತೆ ಸರ್? ನಾವು ಇವಾಗ ನಾರ್ಮಲ್ ಆಗಿ ತರಕಾರಿ ಬೆಳೆಗಳಿಗೆಲ್ಲ ತಗೊಂಡಾಗ ಹೆಚ್ಚಿನ ಕೊಟ್ಟಿಗೆ ಗೊಬ್ಬರ, ಒಂದು ಸ್ವಲ್ಪ ಮೂಟೆ ಗೊಬ್ಬರಗಳೆಲ್ಲ ಬಳಕೆ ಮಾಡ್ತಾರೆ. ಇದಕ್ಕೆ ಯಾವ ರೀತಿ ಇರಬೇಕು ಸರ್? ಸರ್ ಇದಕ್ಕೆ ಯಾವ ನೆಲದಲ್ಲಿ ಬೇಕಾದರೂ ಆಗುತ್ತೆ, ಆದರೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು. ನೀರು ಬಿದ್ದಿದ್ದ ನೀರು ಸರಾಗ ಓಡಬೇಕು. ಆದಷ್ಟು ಕೆಂಪು ನೆಲಕ್ಕೆ ಇದು ಜಾಸ್ತಿ ಸೂಕ್ತವಾಗಿರುತ್ತೆ. ಅದಾದಮೇಲೆ ನೀವು ಯಾವ ನೆಲದಲ್ಲಿ ಬೇಕಾಗಿದ್ರು ನಾವು ಯಾವ ಥರ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಆದಷ್ಟು ನಾವು ಕೊಟ್ಟಿಗೆ ಗೊಬ್ಬರದಿಂದನೇ ಮಾಡ್ಕೊಂಡೋದ್ರೆ ಯಾವುದೇ ರೋಗಗಳು ಬರಲ್ಲ, ಯಾವುದೇ ಥರದ ಪ್ರಾಬ್ಲಮ್ಮು ಬರಲ್ಲ. ಅದೇ ಆದಮೇಲೆ 2 ತಿಂಗಳ ಮಾತ್ರ ಪ್ರಾಬ್ಲಮ್ ಇರುತ್ತೆ. ಅದು ಸನ್ಬರ್ನು ಅಂದರೆ ಏನು ಗೊತ್ತಾ, ಈ ಏಪ್ರಿಲ್ ಮೇ ಈ 2 ತಿಂಗಳಲ್ಲಿ ಈ ಅತಿಯಾದ ಬಿಸಿಲು ಬೀಳೋದ್ರಿಂದ ಆ ಲೀವ್ಸ್ ಮೇಲೆ ಅದು ಪಟ್ಟೆ ಯೆಲ್ಲೋ ಕಲರ್ ಬಂದ್ಬಿಡುತ್ತೆ. ಸರ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಇದೆಯಾ ಗಿಡ? ನೋಡಿ ಇದೆ, ಬನ್ನಿ ನೋಡಿ, ಈ ಥರ ಬರುತ್ತೆ, ಈ ಥರ ಬರುತ್ತೆ. ಓಕೆ, ಈ ಹಳದಿ ಬಣ್ಣ. ಹಳದಿ ಅಂದರೆ ಇದೆಲ್ಲ ಬಂದಿತ್ತು, ಇದೆಲ್ಲ ಚೇಂಜಸ್ ಆಗ್ಬಿಟ್ಟಿದೆ ಈಗ. ಓಕೆ, ಇದೆಲ್ಲ ನೋಡಿ ಇದೆಲ್ಲ ಫುಲ್ ಎಲ್ಲೋ ಆಗಿ ಕಲರ್ ಆಗಿತ್ತು. ಮಳೆ ಬಿದ್ಮೇಲೆ ಆಟೋಮೆಟಿಕ್ ಆಗಿ ಚೇಂಜಸ್ ಆಗ್ಬಿಡುತ್ತೆ. ನೋಡಿ ಆ ಪಟ್ಟೆನೂ ಕಾಣಿಸ್ತಾ ಇದೆ ನೋಡಿ, ಈ ಥರ ಕಲರ್ ಇದಿದೆಯಲ್ಲ, ಇದು ಈ ಥರ ಕಲರ್ ಇನ್ನೂ ಫುಲ್ ಕಲರ್ ಬಂದ್ಬಿಡುತ್ತೆ. ಇದು ಈ ಥರ ಕಲರ್ ಬಂದ್ಬಿಡುತ್ತೆ. ಅದಕ್ಕೇನು ಮಾಡ್ಬೇಕಂದ್ರೆ ನಾವು ಸುಣ್ಣನೋ ಇಲ್ಲ ಕಳೆಯಲ್ಲಿನೋ ಅದು ಬೇಕಾಗಿದ್ರೆ ಸ್ಪ್ರೇ ಮಾಡ್ಕೊಬೋದು. ಯಾಕಂದ್ರೆ ಸನ್ ಬರ್ನ್ ಅದ್ರ ಎಲೆ ಮೇಲೆ ಬಿಳಿದಿರಲಿ, ಒಂದು ಪ್ರೊಟೆಕ್ಟಿವ್ ಲೇಯರ್. ಹೌದು, ಇಲ್ಲ ಅಂತ ಹೇಳಿದ್ರೆ ನಾವು ಬೇಕಾಗಿದ್ರೆ ಮೆಸ್ ಬೇಕಾಗಿದ್ರೆ ಹಾಕೊಂಡಂಗಿದ್ರೆ ಹಾಕೊಬೋದು. ಮೆಸ್ ಬರೀ 2 ತಿಂಗಳ ಮಾತ್ರ, ಅದಾದ್ಮೇಲೆ ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಇಲ್ಲ ಸರ್. ಈಗ ನಾನು ಹೆಚ್ಚಿನ ಈ ರೈತರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ಒಂದೊಂದು ಟೈಮ್ ಫುಲ್ ಕಲರ್ ಬಂದ್ಬಿಡುತ್ತೆ, ಅವಾಗ ಏನು ಪ್ರಾಬ್ಲಮ್ ಆಗಲ್ಲ, ಆಟೋಮೆಟಿಕ್ ಇರುತ್ತೆ. ಅದು ಏನು ಗೊತ್ತಾ, ಆ 2 ತಿಂಗಳಲ್ಲಿ ಓವರ್ ಟೆಂಪ್ರೇಚರ್ ಇರೋದ್ರಿಂದ ಅದು ಸನ್ ಬರ್ನ್ ಆಗುತ್ತೆ ಅಷ್ಟೇ. ಅದನ್ನ ನಾವು ನೋಡ್ಕೊಬೇಕಷ್ಟೇ. ಓಕೆ ಸರ್, ಈಗ 1 ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ ಎಷ್ಟು ಸಸಿಗಳನ್ನ ನಾವು ಪ್ಲಾಂಟ್? ಸರ್ 1 ಎಕರೆಗೆ ನಮಗೆ 2000 ಸಸಿ ಉಳ್ಬೋದು. ಯಾಕಂದರೆ ಈ ಥರ ಏನು 8 ಅಡಿಗೆ 8 ಅಡಿ, 10 ಅಡಿಗೆ 10 ಅಡಿ, ಕಂಬದಿಂದ ಕಂಬಕ್ಕೆ 10 ಅಡಿ, ಸಾಲಿಂದ ಸಾಲಕ್ಕೆ 10 ಅಡಿ, 10 ಅಡಿ, ಕಂಬದಿಂದ ಕಂಬಕ್ಕೆ 8 ಅಡಿ ತೊಗೊಳ್ಬೇಕಾದ್ರೆ ನಾವು ಮಾಡ್ಕೊಂಡ್ರೆ ಒಂದು 2000 ಗುಳಿ ಬೀಳುತ್ತೆ. ಸಾರಿ, 2000 ಸಸಿ ಬೀಳುತ್ತೆ. ಅಂದರೆ 500 ಗಿಡ, 500 ಪೋಲು, ಒಂದು ಪೋಲ್ಗೆ 4 ಗಿಡ, ಒಂದು ಪೋಲ್ಗೆ 4 ಗಿಡ, ಹಾಗಾದರೆ 2000. ಓಕೆ ಸರ್, ಈಗ ನೀವು ನೋಡೋದಾದರೆ ನಾರ್ಮಲ್ ಆಗಿ ಎಲ್ಲ ಕೆಳಗಿನ ಮಟ್ಟದಲ್ಲಿ ಏನು ಮಾಡ್ತಾರೆ, ನೆಲದ ಮಟ್ಟದಲ್ಲಿ ಮಾಡಿರ್ತಾರೆ, ಅದ್ರ ಮೇಲೆ ಒಂದು ಸ್ವಲ್ಪ ಮಾತ್ರ ಮಣ್ಣೆ ಏರಿಸ್ತಾರೆ ಕೆಲವೊಂದು ಕಡೆ ನೋಡಿರೋದು. ನೀವು ನೋಡಿದ್ರೆ ಒಂದು ದಿಬ್ಬ ಥರನೇ ಕಟ್ಬಿಟ್ಟಿದ್ದೀರಾ. ಇಲ್ಲಿ ನೋಡಿದ್ರೆ ನೆಲದ ಮಟ್ಟದಿಂದ ಸುಮಾರು 1.5 ಅಡಿ ಹೈಟಲ್ಲಿ ಮಾಡಿರ್ತೀರಾ. ಇದ್ರ ರೀಸನ್ ಏನು ಗೊತ್ತಾ? ಇದ್ರ ರೀಸನ್ ಬರೀ 1.5 ಫೀಟ್ 2 ಫೀಟಲ್ಲಿ ಅದ್ರ ಬೇರೆ ಇರುತ್ತೆ. ಅದನ್ನ ಬೇರೆ, ಯಾಕಂದರೆ ನಾವು ಬೇರೆ ಕಿತ್ತು ಮಾಡೋದಕ್ಕಿಂತ ನಾವು ಒಂದೊಂದು ಸ್ವಲ್ಪ ಹೈಟ್ ಮಾಡ್ಕೊಂಡು ಅದ್ರ ಬೆಡ್ ಜಾಸ್ತಿ ಮಾಡಿಕೊಂಡ್ರೆ ನಮಗೆ ಅದರಲ್ಲಿ ಎಲ್ಲ ಫುಲ್ಲು ಇದಿರುತ್ತೆ. ನಮಗೆ ಈ ಕಡೆ ಎಲ್ಲ ಬರೋದೇ ಇಲ್ಲ, ಈ ಕಡೆ ಬೇರ್ಸ್ ಬರೋದೇ ಇಲ್ಲ. ಬರೀ ಏನಿದೆಯೋ ಆ ಬೆಡ್ಡಲ್ಲಿ ಮಾತ್ರ ಇರೋದ್ರಿಂದ ನಾವು ಆದಷ್ಟು ಬೆಡ್ ಚೆನ್ನಾಗಿ ನಾವು ಕಾಪಾಡಿಕೊಂಡ್ರೆ ಇಳುವರಿನೇ ಚೆನ್ನಾಗಿ ಬರುತ್ತೆ, ಗಿಡನೂ ಚೆನ್ನಾಗಾಗುತ್ತೆ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯಿತು ಸರ್. ಈಗ ಒಂದು ಸರ್ತಿ ನಮಗೆ ಇವಾಗ ಕ್ರಾಪು ಇಂಥ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ, ಇಂಥ ತಿಂಗಳವರೆಗೂ ಇರುತ್ತೆ ಅಂದರೆ ಎಷ್ಟು ದಿನಗಳ ಕಾಲ? ಏಪ್ರಿಲ್ 25 ಮಳೆ ಅಂತ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರ್ಬೋದು. ಹೌದು, ಆ ಟೈಮಲ್ಲಿ ಮೋಡಗಳು ಮತ್ತು ಏನು ಇದು ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಹೂವು ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 25 ಸ್ಟಾರ್ಟ್ ಆದರೆ ಡಿಸೆಂಬರ್ವರೆಗೂ 7 ಕ್ರಾಪ್ ಬರುತ್ತೆ. ಇವಾಗ ನೋಡಿ, ಇದೊಂದು ಸ್ಟೆಪ್ಪು ನೋಡಿ, ಇದೊಂದು ಸ್ಟೆಪ್ಪು. ಆಮೇಲೆ ನೋಡಿ ಇನ್ನೊಂದು ಈ ಕಡೆ ನೋಡಿ, ಇಲ್ಲಿ ಬರ್ತಾ ಇದೆ ನೋಡಿ, ಇದೊಂದು ಸ್ಟೆಪ್. ಇದು ಈಗ 3 ಸ್ಟೆಪ್ ಆಯ್ತು. ಇದು 3 ಸ್ಟೆಪ್ ಆದಮೇಲೆ ಇನ್ನು 4 ಸ್ಟೆಪ್ ಬರುತ್ತೆ, ಇನ್ನು 4 ಸ್ಟೆಪ್ ಬರುತ್ತೆ. ಅದಾದಮೇಲೆ ನಮಗೆ ಇನ್ನೂ 1 ವರ್ಷ ಫುಲ್ ಏನೋ ಒಂದು 5 ತಿಂಗಳ ಗ್ಯಾಪ್ ಕೊಟ್ಬಿಡುತ್ತೆ. 5 ತಿಂಗಳು ನಾವೇನಪ್ಪ ಮಾಡೋದು ಅಂತ ಹೇಳಿದ್ರೆ, ಈ ಲೈಟ್ಸ್ ಬರುತ್ತಲ್ಲ ಚಾಮಂತಿಗೆ, ಆ ಲೈಟ್ಸ್ನ ನಾವು 1 ತಿಂಗಳು ಬಿಟ್ಟರೆ ವರ್ಷ ಫುಲ್ ಕಂಟಿನ್ಯೂಸ್ ಆಗಿ ಕ್ರಾಪ್ ಸ್ಟಾರ್ಟ್ ಆಗುತ್ತೆ. ಸರ್, ನೀವು ಹೊಸದಾಗಿ ಯಾವುದೋ ಇನೋವೇಷನ್ ಮಾಡ್ದಂಗೆ. ಹೌದು, ಯಾಕಂದರೆ ನಾನು ಈ ಅದು ಯಾವುದೋ ಕಂಟ್ರಿ ನೋಡಿದೆ ನಾನು, ಥಾಯ್ಲೆಂಡಾ, ಇಂಡೋನೇಷ್ಯಾದಲ್ಲಿ ಒಂದು 2-3 ಪ್ಲಾಟು ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ. ಅವರು ಎಲ್ಲ ಗಿಡಗಳಿಗೂ ಒಂದೊಂದು ಲೈಟ್ಸ್ ಬಿಟ್ಟಿದ್ರು. ಅದನ್ನ ನೋಡ್ಬಿಟ್ಟು ನನಗೂ ಏನು ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಡಿಸೆಂಬರ್ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡಿದ್ರೆ ಜನವರಿ ಲಾಸ್ಟ್ 1 ತಿಂಗಳು ಬಿಟ್ಟರೆ ಸಾಕು, ಲೈಟ್ಸು ಆಟೋಮೆಟಿಕ್ಕಾಗಿ ಮತ್ತೆ ಹೂವು ಸ್ಟಾರ್ಟ್ ಆಗಿಬಿಡುತ್ತೆ. ಸರ್, ಇದು ಬರೀ ಸೇವಂತಿಗೆಗೆ ಸೀಮಿತ ಅಂದ್ಕೊಂಡಿದ್ರೆ ಈ ಲೈಟಿಂಗ್ ವಿಚಾರ, ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಲೈಟಿಂಗ್ ಬಳಕೆ ಮಾಡೋದು. ಇದಕ್ಕೂ ಮಾಡ್ಬೋದು ಸರ್, ಖಂಡಿತ. ಅದು ರಿಸಲ್ಟ್ ನಿಮಗೆ ಬಂದಿದೆ. ಓಕೆ ಸರ್, ಇದೊಂದು ವಿಚಾರ ಆಯಿತು ಸರ್. ಇನ್ನು
ರೋಗ ಲಕ್ಷಣ ಆಗಲಿ ಕೀಟಬಾಧೆ ಆಗಲಿ ಏನಾದರೂ ತೊಂದರೆ ಸರ್ ರೋಗ ಲಕ್ಷಣ ಬಂದು ಇದು ಅದೇ ಯೆಲ್ಲೋ ಕಲರ್ ಬಂದು ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಈ ಸನ್ಬರ್ನ್ ಆಗೋದೊಂದು. ಮತ್ತು ಈ ನಾವು ಯಾಕಂದರೆ ನಾವು ಈ ಯಾವುದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತು ಏನು ನಾವು ಆರ್ಗ್ಯಾನಿಕ್ ಸ್ಟಾರ್ಟ್ ಮಾಡಿದರೆ ಜಾಸ್ತಿ ರೋಗಗಳು ಬರಲ್ಲ. ಆಮೇಲೆ ಈ ಪಕ್ಕದಲ್ಲಿರುವಂಥ ಬೆಳೆಗಳು ಆಗ್ತಾರಲ್ಲ, ಆ ಬೆಳೆಗಳಲ್ಲಿ ಇರೋಂಥ ಕೀಟಗಳು ಮತ್ತು ಆ ಬೆಳೆಗಳಲ್ಲಿರೋಂಥ ಈ ಹೂಗಳ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಈ ಹೂವು ಮೇಲೆ ಬಂದು ಕೂತ್ಕೊಂಡು ನೋಡಿ ಈ ಥರ ಒಂದು ಸ್ವಲ್ಪ ಚೇಂಜಸ್ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಸಿಂಪಲ್ ಆಗಿ ಯಾವಾಗನೋ ಒಂದೊಂದು ಔಷಧಿ ಹೊಡ್ಕೊಬೋದು. ಇಲ್ಲಂತೇಳಿ ಹೇಳಿದ್ರೆ ಆಟೋಮೆಟಿಕ್ ಆಗಿ ಅದೇ ಚೇಂಜಸ್ ಆಗ್ತಾ ಇದೆ. ಏನು ಮೇಜರ್ ಏನು ಪ್ರಾಬ್ಲಮ್ ಇಲ್ಲ, ಗೊಬ್ಬರಗಳು ಬೇಕಾಗಿಲ್ಲ, ನಾರ್ಮಲ್ ಆಗಿ ಔಷಧಿಗಳು. ಹೌದು ಸರ್, ಈಗ ನೀರಾವರಿ ವಿಚಾರಕ್ಕೆ ಬಂದಾಗ ನೀವು ಯಾವ ಥರ ಸಿಸ್ಟಮ್ ಮಾಡಿದ್ದೀರಾ ಅಂತ ನೋಡೋದಾದ್ರೆ ಸರ್, ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ನೋಡಿ ಇಲ್ಲಿ ಬಂದು ಫುಲ್ ಬಾಕ್ಸ್ ಟೈಪಲ್ಲಿ ಮಾಡಿರ್ತೀರಾ ಸರ್. ಇದು ಈಗ 4 ಗಿಡ ಇದೆ. ಇಲ್ಲಿ ಇಲ್ಲೊಂದು ಗಿಡ, ಇಲ್ಲೊಂದು ಗಿಡ, ಅಲ್ಲೊಂದು ಗಿಡ ಇದೆ. ಈ ಗಿಡಕ್ಕೆ ಇಲ್ಲಿ ಒಂದು ಡ್ರಾಪ್ ಇದೆ, ಇಲ್ಲೊಂದು ಡ್ರಾಪ್ ಇದೆ. ಆ ಕಡೆ 4 ಗಿಡಕ್ಕೂ ಒಂದೊಂದು ಡ್ರಾಪ್ ಬಿಟ್ಟಿದ್ದೀನಿ. ಯಾಕಂದ್ರೆ ಎಕ್ಸ್ಟ್ರಾ ನೀರು ವೇಸ್ಟ್ ಆಗಬಾರ್ದು. ಇಷ್ಟು ಮಾತ್ರ ಬಿಟ್ಕೊಂಡ್ರು ಸಾಕು. ಬರೀ ಡ್ರಿಪ್ ನೀರಲ್ಲೇ ಸಾಕು. ಡ್ರಿಪ್ ನೀರಲ್ಲೇ ಸಾಕು. ಓಕೆ, ಇಷ್ಟರಲ್ಲೇ ಸಾಕು ನೀರಾವರಿ. ಹೌದು. ಎಷ್ಟು ದಿನಕ್ಕೊಮ್ಮೆ ನೀರು ಕೊಡ್ತೀರಾ ಸರ್? ಒಂದು ಸಲ ಮಳೆ ಬಿದ್ದರೆ ಒಂದು 10 ದಿನ ನೀರು ಬಿಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸಲ ಮಳೆ ಬಿದ್ದರೆ ಒಂದು ನೀರು 10 ದಿನ ಬಿಡೋಲ್ಲ. ಈ ಏನು ಇದು ಮೇಯಿಂದ ಜೂನಿಂದ ಆಗಸ್ಟ್ ಸೆಪ್ಟೆಂಬರ್ವರೆಗೂ ಒಂದು 15 ದಿನಕ್ಕೂ ಒಂದೊಂದ್ಸಲಿ ನೀರು ಬಿಟ್ಟರು ಸಾಕು. ಅದು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳ ಮಾತ್ರ ನಾವು ಒಂದು 4 ಡೇಸ್ಗೆ ಒಂದೊಂದ್ಸಲಿ ಬಿಟ್ಟರು ಸಾಕು. ಸೊ ಇದೊಂದು ನೀರಾವರಿ ಪದ್ಧತಿ. ಮತ್ತೆ ಇಲ್ಲಿ ನೋಡೋದಾದ್ರೆ ನೀವು ಬರೀ ಡ್ರ್ಯಾಗನ್ ಫ್ರೂಟ್ ಮಾತ್ರ ಹಾಕಿಲ್ಲ, ಇಂಟರ್ ಕ್ರಾಪಿಂಗ್ ಏನೋ ಒಂದು ಗೆಣಸು ನೋಡಬಹುದು. ಇದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಡೆಗೆ ಕಾಣೆ ಆಗ್ಬಿಟ್ಟು. ಇದು ನಾನು ರೀಸನ್ ಏನಕ್ಕೆ ಹಾಕಿರೋದು ಅಂತ ಹೇಳಿದ್ರೆ, ಇನ್ನು ಸ್ವಲ್ಪ ದೊಡ್ಡ ಗಿಡಕ್ಕೆ ಹೋಗೋಣ. ಇಲ್ಲೇ ಬನ್ನಿ, ಗಿಡ ಇದಾವಲ್ಲ. ಮರಗೆಣಸು ಅನ್ನೋದು ಬದುಗಳಲ್ಲಿ ಮರಗೆಣಸು ಅಂತ ಹೇಳ್ಬಿಟ್ಟು ನಾನು ಏನಕ್ಕೆ ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಅಂದರೆ, ಈ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳ ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ ಇದನ್ನೆಲ್ಲ ಫುಲ್ ತೆಗೆದ್ಬಿಟ್ಟು ಇಲ್ಲಿ ಸ್ವಲ್ಪ ಮೇಲೆ ದೊಡ್ಡದಾಗಿ ಮೇಲೆ ಹಬ್ಬ ಥರ ಮಾಡ್ತೀನಿ. ಅದಾದ್ಮೇಲೆ ಬರೀ ಒಂದು ಸಲ ಮಳೆ ಬಿದ್ದರೆ ಸಾಕು, ಅದನ್ನ ಕಟ್ ಮಾಡಿಬಿಡ್ತೀನಿ. ಅದೇನು ಅವಶ್ಯಕತೆ ಇಲ್ಲ. ಆ 2 ತಿಂಗಳ ಮಾತ್ರ ಅದು ಓವರ್ ಟೆಂಪರೇಚರ್ ಇರೋದಕ್ಕೆ ಒಂದು ಸ್ವಲ್ಪ ನೆರಳಿರ್ಲಿ ಅಂತೇಳಿ ಮಾತ್ರ ಮಾಡೋದಷ್ಟೇ. ಆಮೇಲೆ ಇದ್ರಲ್ಲೂ ನಾವ್ ಇದೆ ಒಂದು 500 kg ಇದೆ, ಅಗಿತಾ ಇಲ್ಲ, ಇನ್ನು ಅಗ್ದಿಲ್ಲ, ಅಗಿಬೇಕು. ಮಾರ್ಕೆಟಿಂಗು ಅದಕ್ಕೂ ಇದೆ. ಆಮೇಲೆ ನುಗ್ಗೆ ಗಿಡ ಹಾಕಿದೀನಿ ನೋಡಿ. ಆ ನುಗ್ಗೆ ಗಿಡನೂ ಅದಕ್ಕೆ ಹಾಕಿರೋದು. ಚೇಪೆ ಗಿಡನೂ ಹಾಕಿದೀನಿ. ಚೇಪೆ ಗಿಡ ಏನ್ ಗೊತ್ತಾ, ಒಂದು ಅವಾಗವಾಗ ಖರ್ಚಿಕಲ್ಲ ಅದೇ ಅದರಲ್ಲೂ ಆಗ್ತಾ ಇರುತ್ತೆ. ಹೌದು. ಅದು ವೆರೈಟಿ ಸರ್ ಯಾವುದು ಅಂತ? ಅದು ಹೈದ್ರಾಬಾದ್, ಇದು ಏನೋ ಅಲಹಾಬಾದ್. ಓಕೆ ಸರ್, ಈ ತರ ಒಂದು ಪದ್ಧತಿ ಅಳವಡಿಸ್ಕೊಂಡ್ರೆ ನಮಗೆ ಮಿಡ್ಲಲ್ಲಿ ಬಂದು ಈಗ ನುಗ್ಗಿಯದಲ್ಲಿ ಒಂದ್ ಸ್ವಲ್ಪ, ಇದ್ರಲ್ಲಿ ಒಂದ್ ಸ್ವಲ್ಪ ಇನ್ಕಮ್, ಅದರಲ್ಲಿ ಈ ರೀತಿ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಹೌದು ಸರ್, 100%. ಓಕೆ ಸರ್. ಮತ್ತೆ ಸರ್, ಇನ್ನೊಂದು ಮುಖ್ಯವಾದ ವಿಚಾರ, ಡ್ರಿಪ್ ಗೊಬ್ಬರಗಳು ಏನಾದ್ರು ಇದಕ್ಕೆ ಬೇಕಾ? ಡ್ರಿಪ್ ಗೊಬ್ಬರಗಳು ನಾವು ಏನೇನು ಯೂಸ್ ಮಾಡೋದಿಲ್ಲ ಅಂದ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ನಾವು ತಿಂತಕ್ಕಂತ ಎಲ್ಲ ವಿಷ ಆಗ್ಬಿಟ್ಟೈತೆ, ಎಲ್ಲ ಬರೀ ಗೊಬ್ಬರ ಅಂತ ಮಾಡಿದೆ. ಹಂಗಾಗಿ ನಾನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದೇ ಇಲ್ಲ. ನಾನು ಆರ್ಗ್ಯಾನಿಕಲ್ಲೇ ಮಾಡ್ತೇನೆ. ಅದಕ್ಕೆ ಇಲ್ಲಂತ ಹೇಳಿದ್ರೆ ನಾವು ಗೊಬ್ಬರಗಳು ಯೂಸ್ ಮಾಡಿದ್ರೆ ಇನ್ನು ದಪ್ಪ ಬರುತ್ತೆ. ಹೌದು, ನನಗೆ ಇನ್ನೂ ದಪ್ಪ ಇರ್ತಾ ಇತ್ತು. ಒಂದು 2 ತಿಂಗಳ TC ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನೀರು ಒಂದೂವರೆ ತಿಂಗಳ ನೀರು ಬಿಡಲಿಲ್ಲ. ಕ್ಲೀನಾಗಿ ಎಲ್ಲ ಸ್ವಲ್ಪ ಬಿಟ್ಕೊಂಡು ಮ್ಯಾನೇಜ್ ಮಾಡಿಕೊಂಡು ಇವಾಗ ಸ್ವಲ್ಪ ಇನ್ನೊಂದು ವಾರದಲ್ಲಿ ಫುಲ್ ದಪ್ಪ ಬಂದ್ಬಿಡುತ್ತೆ, ಸೈಜ್ ಬರುತ್ತೆ. ಓಕೆ ಸರ್, ಇಷ್ಟೆಲ್ಲ ಒಂದು ಬದಲಾವಣೆಗಳನ್ನ ಇಟ್ಕೊಂಡು ನೀವು ಮಾಡ್ಕೊಳ್ತಾ ಬಂದಿದ್ದೀರಾ. ಈಲ್ಡ್ ಎಕ್ಸ್ಪೆಕ್ಟೇಷನ್ ನೋಡೋದಾದ್ರೆ, ಈಗ 1 ಎಕರೆ ವಿಸ್ತೀರ್ಣಕ್ಕೆ ಒಂದು ಒಟ್ಟಾರೆ ಈಲ್ಡ್ ನೋಡಿ ಅಂದ್ರೆ ಒಂದ್ಸಲಿ ಕಡಿಮೆ ಬರ್ಬೋದು, ಒಂದ್ಸಲಿ ಜಾಸ್ತಿ ಬರ್ಬೋದು. ಸರಾಸರಿ ಈಲ್ಡ್ ನೋಡೋದಾದ್ರೆ ಎಷ್ಟು ಬರ್ಬೋದು? 1 ಎಕರೆಗೆ 10 ರಿಂದ 12 ಟನ್ ಬರುತ್ತೆ ಸರ್. 10 ರಿಂದ 12 ಟನ್. ಓಕೆ ಸರ್, ಬೆಲೆಗಳ ವಿಚಾರಕ್ಕೆ ಬಂದಾಗ ನಿಮ್ಮ ಅನುಭವದಲ್ಲಿ ಹೆಚ್ಚಿನ ಬೆಲೆ ಎಷ್ಟು ಹೋಗಿದೆ, ಕಡಿಮೆ ಬೆಲೆ ಎಷ್ಟು? ಸರ್, ನಾನು 130 ರೂಪಾಯಿ ಹಂಗೆ ತೋಟದಲ್ಲೇ ಕೊಟ್ಟಿದ್ದೀನಿ. ಕೆಜಿ 130 ರೂಪಾಯಿ ಹಂಗೆ 1 kg. ಆಮೇಲೆ ನಾವು ಸ್ವಲ್ಪ ಪೀಸ್ ಲೆಕ್ಕನೂ ಕೊಟ್ಟಿದ್ದೀನಿ. ಪೀಸ್ ಲೆಕ್ಕ 65 ರೂಪಾಯಿ ಹೋಗಿದೆ. ಈಗ ಇದಿದೆಯಲ್ಲ, ಇದು ಒಂದು ಹಣ್ಣಿದೆಯಲ್ಲ, ಇದು 250 ಗ್ರಾಮ್ ಮೇಲೆ 65 ರೂಪಾಯಿನೂ ಹೋಗಿದೆ ಒಂದೊಂದು ಸೀಸನಲ್ಲಿ. ಒಂದೊಂದು ಸೀಸನಲ್ಲಿ ಡೌನ್ ಆಗ್ಬಿಡುತ್ತೆ, 30 ರೂಪಾಯಿಗೆ ಇಳಿದು ಬಿಡುತ್ತೆ. ಕೆಜಿ ಲೆಕ್ಕದಲ್ಲಿ ತಗೊಂಡು ಕೆಜಿ ಲೆಕ್ಕದಲ್ಲಿ 80 ರೂಪೀಸ್ ಒಳಗಡೆ ಯಾವತ್ತೂ ಮಾರಲಿಲ್ಲ. ಓಕೆ ಸರ್, ಈಗ ಅದು ಸಣ್ಣ ಕಾಯಿ ಬರುತ್ತಲ್ಲ, ಅದು ಗ್ರೇಡಿಂಗ್ ಮಾಡ್ತಿರಲ್ಲ, ಅದನ್ನ ಬೇಕಾದ್ರೆ ಕಡಿಮೆ ಮಾರಿರ್ತೀನಿ. ಇದನ್ನ ಯಾವುದೇ ಕಾರಣಕ್ಕೂ ಕ್ವಾಲಿಟಿ ಕಾಯಿನ ಯಾವತ್ತೂ ನಾನು ಕಡಿಮೆ ಮಾರಲಿಲ್ಲ. ಓಕೆ ಸರ್, ಇದೆಲ್ಲ ಒಂದು ಈ ಸಂಕ್ಷಿಪ್ತ ವಿವರ ಕೊಟ್ಟು
ಸರ್ ಸಸಿಗಳ ವಿಚಾರಕ್ಕೆ ಬಂದಾಗ ಈಗ ಮೊದಲೆಲ್ಲ ಬಂದು ಒಂದು ಸ್ವಲ್ಪ ಯಥೇಚ್ಛ ಜಾಸ್ತಿ ಅಂತ ಹೇಳ್ತಾ ಇದ್ರು. ಏನು ಸರ್ ಪ್ರೈಸ್ ಇರ್ತದೆ? ಸರ್ ಇದು ನಾನು ತಗೊಂಬಂದಾಗ ನನಗೆ ಇಲ್ಲಿ ಬಂದು 100 ರೂಪಾಯಿ ಬಿತ್ತು. ಒಂದು ಸಸಿಗೆ 100 ರೂಪಾಯಿ ಇಲ್ಲಿ ಡೆಲಿವರಿ ಬಿತ್ತು. ಆ ಟೈಮಲ್ಲಿ ಜಾಸ್ತಿ ಡಿಮ್ಯಾಂಡ್ ಇತ್ತು. ಈಗ ಯಾಕಂದರೆ ಈಗ ನನ್ನ ಹತ್ರನೇ ಒಂದು 10 ಎಕರೆಗೆ ಆಗೋಷ್ಟು ಲೀವ್ಸ್ ಇದೆ. ಇದರಲ್ಲೇ ತೆಗೆದು ಹೌದು, ಹಣ್ಣು ಬಿಟ್ಟು ಲಾಸ್ಟ್ ಆಗಿರ್ತಕ್ಕಂಥ ಪಟ್ಟೆನ ಹಾರ್ವೆಸ್ಟ್ ಮಾಡಿ ನಾವು ಪ್ಲ್ಯಾಂಟ್ ಮಾಡ್ಕೊಬೋದು. ನಾನು ಆಲ್ರೆಡಿ ಸ್ವಲ್ಪ ಮಾಡಿದ್ದೀನಿ. ಸರ್ ಈಗ ನೋಡೋದಾದ್ರೆ ಸಸಿ ಬೆಲೆ ಏನಿದೆ? ಈಗ ಸಸಿ ಬೆಲೆ ಒಂದು 40ರಿಂದ 50, 60 ತನಕನೂ ಇದೆ. ಓಕೆ ಸರ್, ಈಗ ಒಂದು 2000 ಸಸಿಗೆ ಅಂತ ಹೇಳಿದ್ರೆ ನಿಮ್ಗೆ ಒಂದು 2 ಲಕ್ಷ ರೂಪಾಯಿ ಸಸಿ ಇದೆ ಒಂದು ಎಕರೆಗೆ ನೀವು ತಂದಾಗ. ಮತ್ತೆ ಕಲ್ಲಿನ ಬೆಲೆಗಳು ಸರ್ ಇದು ಕಲ್ಲು ಬಂದು ನಾನು ಈಗ ಬಂದು 4 ಕಾರ್ 5 ಅಂತೇಳಿ ಹೊಡಿತಾರೆ, ಅದೆಲ್ಲ ಸಣ್ಣ ಕಲ್ಲು. ಅದೆಲ್ಲ ನಿಮಗೆ 300-350 ರೂಪಾಯಿಗೆಲ್ಲ ಸಿಗುತ್ತೆ. ಬಟ್ ಇದನ್ನು ನಾನು 6 ಕಾರ್ ಅಂತೇಳಿ ಹೊಡ್ಸಿದ್ದೀನಿ. ಯಾಕಂದರೆ ಕಲ್ಲು ದಪ್ಪ ಇರೋದ್ರಿಂದ ನಂದು ಆವಾಗಲೇ ನಂದು 450 ರೂಪಾಯಿ ಆಯಿತು. ಈಗ ಹೋದರೆ ಅದ್ರ 500-600 ರೂಪಾಯಿಗೆ ಮೇಲೆ ಇದೆ ಒಂದು ಕಲ್ಲು. ಆಮೇಲೆ ಈ ಕಲ್ಲು ಬಂದು ಅಷ್ಟಾಯ್ತಾ, ಇದಕ್ಕೆ ಹ್ಯಾಂಗಲ್ಸ್ ಫಿಟ್ ಮಾಡಿದ್ದೀನಿ ನೋಡಿ. ಈ ಹ್ಯಾಂಗಲ್ಸ್ ಈ ಹ್ಯಾಂಗಲ್ಸ್ ಬಂದು ನಾನು ಒಂದು 10 ತೋಟ ವಿಸಿಟ್ ಮಾಡಿದೆ. 10 ತೋಟದಲ್ಲೂ ಡಿಫ್ರೆಂಟು ಈ ಥರ ಏನೋ ಅದು ಮಾಡ್ತಾ ಇದ್ರು. ಅದು ಅಷ್ಟಾಯ್ತು. ನಾನು ಯಾಕಂದರೆ ಕಂಬಿ ಎಲ್ಲ ತಂದ್ಬಿಟ್ಟು ಇಲ್ಲೇ ಲೇಬರ್ಸ್ ತಗೊಂಡು ಅಲ್ಲೇ ಫಿಟ್ ಮಾಡಿ ಅಲ್ಲೇ ಲಾಕ್ ಸಿಸ್ಟಮ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಈಗ ಯಾವುದೇ ಕಾರಣಕ್ಕೂ ಕೆಳಗಡೆ ಬರಲ್ಲ. ಒಟ್ಟಾರೆ ಪ್ರಾಥಮಿಕ ಹಂತದಿಂದ ನಾವು ಗಿಡ ಏನು ಯಾವಾಗ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ತಿರೋ ಆವಾಗಿಂದ ನಮಗೆ 1 ವರ್ಷದವರೆಗೂ ಇಲ್ಲಿ 1 ಎಕರೆಗೆ 6ರಿಂದ 8 ಲಕ್ಷದವರೆಗೂ ಬರುತ್ತೆ. 8 ಲಕ್ಷದವರೆಗೂ ಬರುತ್ತೆ ಒಂದು ಸಲ ಇನ್ವೆಸ್ಟ್ಮೆಂಟು. ಅದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಗಿಡಕ್ಕೂ ಇನ್ವೆಸ್ಟ್ಮೆಂಟ್ ಮಾಡೋಣಂಗಿಲ್ಲ. ಆಮೇಲೆ ಅದು ಕಂಬ ಮತ್ತು ಅದು ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲ್ಲ. 4 ಇಯರ್ಸ್ 3 ಇಯರ್ಸ್ಗೆ ಒಂದೊಂದ್ಸಲಿ ನಾವು ಕಟ್ಟಿಂಗ್ ಇದನ್ನು ಈ ಲೀವ್ಸ್ ಬಂದಿದ್ದಿಲ್ಲ ಇದನ್ನು ಕಟ್ ಮಾಡಿ ನಾವು ಬೇಕಾಗಿದ್ರೆ ಪ್ಲಾಂಟೇಶನ್ ಮಾಡ್ಕೊಳ್ಬೋದು. ನಾವೇ ಬೇರೆಯವ್ರಿಗೆ ಸೇಲ್ ಮಾಡ್ಬೋದು 3 ಇಯರ್ಸ್ ಆದಮೇಲೆ. ಯಾಕಂದರೆ ಈ ಹಣ್ಣು ಬಿಟ್ಟಿರ್ತಕ್ಕಂಥ ಲಾಸ್ಟ್ ಆದಂಥ ಲೀವ್ಸ್ನ ನಾವು ಕಟ್ ಮಾಡಿ ನಾವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ಬೋದು ಚೆನ್ನಾಗಿರೋಂಥ ಪಟ್ಟೆನ. ಚಿಲ್ಲರೆ ಬೆಳೆಗಳಿದೆಯಲ್ಲ ಇಲ್ಲಿ ಸರ್, ಈಗ ಈ ಊಜಿ ಬಂದು ಎಲ್ಲಾ ಬೆಳೆಗೂ ಸಮಸ್ಯೆ ಕೊಡ್ತಾ ಇರ್ತದೆ. ಸೊ ಇದಕ್ಕೂ ಸಮಸ್ಯೆ ಏನಿಲ್ಲ ಸರ್. ಸಮಸ್ಯೆ ಅದು ಊಜಿ ಅಷ್ಟೇನು ಇದ್ರೊಳಗಡೆ ಬರಲ್ಲ. ನಾವು ಯಾಕಂದರೆ ಜಾಸ್ತಿ ಕಳೆ ಬಿಟ್ಟಿರ್ತೀವಿ, ಮತ್ತು ಪಕ್ಕದಲ್ಲಿರೋಂಥ ತೋಟಗಳು ಮತ್ತು ಬೇರೆ ಗಿಡಗಳು ನಾವೆಲ್ಲ ನುಗ್ಗೆ ಗಿಡ ಅದೆಲ್ಲ ಇದೆಯಲ್ಲ ಅದರಲ್ಲಿ ಬಂದು ಓಡಾಡುವಾಗ ಅದು ಯಾಕಂದರೆ ಊಜಿ ಇದಕ್ಕೆ ಬಂದು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಒಂದು 2-3 ಇಟ್ಟಿದ್ದೀನಿ ಅಷ್ಟೇ, ನಾನು ಜಾಸ್ತಿ ಇಟ್ಟಿಲ್ಲ. ಅಷ್ಟೇನು ಜಾಸ್ತಿ ಇಲ್ಲ. ಒಂದು 2-3 1 ಎಕರೆ 1.25 ಎಕರೆಗೆಲ್ಲ ನಾನು ಒಂದು 2-3 ಇಟ್ಟಿದ್ದೀನಿ ಅಷ್ಟೇ. ಏನು ಪ್ರಾಬ್ಲಮ್ ಇಲ್ಲ. ಅದು ಆ ಒಂದು ಟೈಮಲ್ಲಿ ಮಾತ್ರ ಬರುತ್ತೆ. ಆ ಒಂದು ಟೈಮಲ್ಲಿ ನಾವು ಸ್ವಲ್ಪ ಇದು ನೋಡ್ಕೊಂಬಿಟ್ರೆ ಮತ್ತೆ ಬರಲ್ಲ.